ಇವತ್ತು ನರೇಂದ್ರ ಮೋದಿ ಸರ್ಕಾರದ 12ನೇ ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ ಪ್ರಸ್ತುತ ಮಾಡಿರುವಂತಹ 9ನೇ ಬಜೆಟ್ ಇವತ್ತು ಪಾರ್ಲಿಮೆಂಟ್ನಲ್ಲಿ ಪ್ರಸ್ತುತವಾಗಿದೆ. ಪ್ರತಿ ನರೇಂದ್ರ ಮೋದಿ ಸರ್ಕಾರದ ಬಜೆಟ್ನ ರೀತಿ ಈ ಬಜೆಟ್ ಕೂಡ ಬಹಳ ದೂರದರ್ಶಿಯಾಗಿ 2047ನೇ ಇಸ್ವಿಯ ಒಳಗಡೆ ಭಾರತವನ್ನ ಒಂದು ಡೆವಲಪ್ಡ್ ನೇಷನ್ ಆಗಿ, ವಿಕಸಿತ ಭಾರತವನ್ನಾಗಿ ಮಾಡಲಿಕ್ಕೆ ಬೇಕಾಗಿರುವಂತಹ ಫೌಂಡೇಶನಲ್ ಬ್ಲಾಕ್ಸ್ ಅನ್ನು ಹಾಕುವಂತ ಎಲ್ಲ ಆಯಾಮಗಳನ್ನು ಈ ಬಜೆಟ್ನಲ್ಲಿ ಮುಟ್ಟಲಾಗಿದೆ. ವಿಶೇಷವಾಗಿ ಈ ಬಜೆಟ್ನಲ್ಲಿ ಬರ್ತಾ ಇರುವಂತಹ ದಶಕಗಳಲ್ಲಿ ಏನು ಪ್ರಪಂಚದಲ್ಲಿ ಬದಲಾವಣೆ ಆಗುವಂಥದ್ದಿದೆ ಟೆಕ್ನಾಲಜಿಯಿಂದಾಗಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಕ್ವಾಂಟಮ್ ಕಂಪ್ಯೂಟಿಂಗ್ ಇರ್ಬೋದು, ಮತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗಿಗೆ, ಎಲೆಕ್ಟ್ರಿಕಲ್ ವೆಹಿಕಲ್ ರೆವಲ್ಯೂಷನ್ಗೆ ಬೇಕಾಗುವಂತಹ ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಗಳಿರ್ಬೋದು, ಕ್ರಿಟಿಕಲ್ ಮಿನರಲ್ಸ್ ಇರ್ಬೋದು, ಈ ಎಲ್ಲಾ ಕ್ಷೇತ್ರಗಳಲ್ಲಿ ಭಾರತವನ್ನ ಸಶಕ್ತವನ್ನಾಗಿ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ಮುಖ್ಯವಾದಂತಹ ಅಂಶಗಳನ್ನು ಇದರಲ್ಲಿ ಗಮನಿಸಲಾಗಿದೆ. ಇನ್ನು ಈ ಬದಲಾವಣೆಗಳು ಭಾರತಕ್ಕೆ ಮಾತ್ರ ಬರುತ್ತೆ ಅಥವಾ ಪ್ರಪಂಚಕ್ಕೆ ಮಾತ್ರ ಹೇಳಿ ಕೇಳಿ ಬರುತ್ತೆ ಅಂತ ಇಲ್ಲಿ ಇನ್ನೊಂದು 2-3 ದಶಕಗಳಲ್ಲಿ ಎಐ ಇಂದಾಗಿ, ಕ್ವಾಂಟಮ್ ಕಂಪ್ಯೂಟಿಂಗ್ ಇಂದಾಗಿ ಇಡೀ ಸಮಾಜ ಬಹಳ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗೋದಿದೆ. ಅಂತ ಬದಲಾಗ್ತಾ ಇರುವಂತಹ ಸಮಾಜದಲ್ಲಿ ಹೊಸ ಉದ್ಯೋಗಗಳು ಯಾವ ರೀತಿ ಇರ್ತವೆ, ಹೊಸ ಸವಾಲುಗಳು ಯಾವ ರೀತಿ ಇರುತ್ತೆ, ವಾಟ್ ವಿಲ್ ಬಿ ದ ಫ್ಯೂಚರ್ ಆಫ್ ಜಾಬ್ಸ್, ಹೌ ವಿಲ್ ಸೊಸೈಟಿ ಚೇಂಜ್, ಈ ಎಲ್ಲ ದೃಷ್ಟಿಯಿಂದ ಸಮಾಜವನ್ನ ಮತ್ತು ದೇಶದ ಯುವಕರನ್ನ ಫ್ಯೂಚರ್ ರೆಡಿ ಮಾಡಲಿಕ್ಕೆ, ಫ್ಯೂಚರ್ ಪ್ರೂಫ್ ಮಾಡಲಿಕ್ಕೆ ಈ ಬಜೆಟ್ನಲ್ಲಿ ಸಾಕಷ್ಟು ಅಂಶಗಳನ್ನ ಗಮನಿಸಲಾಗಿದೆ. ವಿಶೇಷವಾಗಿ ನಾವು ಕರ್ನಾಟಕದವರು, ಬೆಂಗಳೂರಿನವರು ಇದರಲ್ಲಿ ಗಮನಿಸಬೇಕು ಅಂತಂದ್ರೆ, ಈ ಬಜೆಟ್ನಲ್ಲಿ ತೆಂಗು ಬೆಳೆಗಾರರಿಗೆ ಒಂದು ವಿಶೇಷವಾದಂತಹ ಒಂದು ಪ್ರೋತ್ಸಾಹವನ್ನ ಬಜೆಟ್ನಲ್ಲಿ ಕೊಡಲಾಗಿದೆ. ಇನ್ನು ಗೋಡಂಬಿ ಬೆಳೆಗಾರರಿಗೆ ಕರ್ನಾಟಕದ ಕರಾವಳಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಗೋಡಂಬಿಯನ್ನ ಬೆಳೆಯುವಂತಹ ನಮ್ಮ ರೈತರಿದ್ದಾರೆ, ಅವರಿಗೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು ಟೆಕ್ಸ್ಟೈಲ್ ಸೆಕ್ಟರ್ನಲ್ಲಿ ಕಾಂಪಿಟೇಟಿವ್ ಆಗಲಿಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಯೋಜನೆಗಳನ್ನ ಈ ಬಜೆಟ್ನಲ್ಲಿ ಅನೌನ್ಸ್ ಮಾಡಲಾಗಿದೆ. ಟೆಕ್ಸ್ಟೈಲ್ ಫೈಬರ್ ಇಂದ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ವರೆಗೆ ಕಾಂಪ್ರಹೆನ್ಸಿವ್ ಆಗಿರುವಂತಹ ಯೋಜನೆಗಳನ್ನ ಕೊಟ್ಟಾಗಿದೆ. ಬೆಂಗಳೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಲಕ್ಷಾಂತರ ಜನನ್ನ ಉದ್ಯೋಗ ನೀಡಿರುವಂತಹ ಟೆಕ್ಸ್ಟೈಲ್ ಸೆಕ್ಟರ್ಗಳಿದೆ, ಟೆಕ್ಸ್ಟೈಲ್ ಫ್ಯಾಕ್ಟರಿಗಳಿದೆ, ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಇದರಿಂದ ಸಹಾಯ ಆಗುವಂತದ್ದಿದೆ. ಇನ್ನು ವಿಶೇಷವಾಗಿ ಬೆಂಗಳೂರಿಗೆ ಅಂತಂದ್ರೆ, ಬೆಂಗಳೂರು ಹೈದರಾಬಾದು ಮತ್ತೆ ಬೆಂಗಳೂರು ಚೆನ್ನೈಯನ್ನ ಸಂಪರ್ಕ ಮಾಡುವಂತ ಹೈ ಸ್ಪೀಡ್ ರೈಲ್ ಕಾರಿಡಾರ್ಗಳನ್ನ ಅನೌನ್ಸ್ ಮಾಡಲಾಗಿದೆ. ನನಗನ್ಸುವಂಥದ್ದು ಈ ಬಜೆಟ್ನಲ್ಲಿ ಬೆಂಗಳೂರಿಗೆ ಮತ್ತು ದಕ್ಷಿಣ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಉತ್ತೇಜನ ಸಿಕ್ಕಿರುವಂಥದ್ದು ಈ ಯೋಜನೆಯಿಂದಾಗಿ. ಬೆಂಗಳೂರು ಮತ್ತೆ ಚೆನ್ನೈ, ಬೆಂಗಳೂರು ಮತ್ತೆ ಹೈದರಾಬಾದನ್ನ 2.5 ಗಂಟೆ 3 ಗಂಟೆ ಒಳಗಡೆ ನಾವು ಹೈ ಸ್ಪೀಡ್ ಟ್ರೈನ್ ಅಲ್ಲಿ ಹೋಗುವಂತ ವ್ಯವಸ್ಥೆ ಕಲ್ಪನೆ ಆಯಿತು ಅಂತಂದ್ರೆ ಯಾವ ಮಟ್ಟದ ಇಕನಾಮಿಕ್ ಆಕ್ಟಿವಿಟಿ ಈ ರೀಜನ್ಗಳಲ್ಲಿ ಡೆವಲಪ್ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಬಹುದು. ಅದ್ರ ಜೊತೆಗೆ ಸರ್ವಿಸಸ್ ಸೆಕ್ಟರ್, ಐಟಿ ಸೆಕ್ಟರ್ ಬೆಂಗಳೂರಿಗೆ ಬಹಳ ಪ್ರಮುಖವಾಗಿರುವಂತದ್ದು. 2047ನೇ ಇಸ್ವಿ ಒಳಗಡೆ ಪ್ರಪಂಚದ ಐಟಿ ಸೆಕ್ಟರ್ನಲ್ಲಿ 10% ಶೇರ್ ಭಾರತದಿರಬೇಕು ಅನ್ನುವಂತಹ ಒಂದು ಆಂಬಿಷಿಯಸ್ ಟಾರ್ಗೆಟ್ ಅನ್ನ ಈ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಐಟಿ ಸರ್ವಿಸಸ್ ಸೆಕ್ಟರ್ನಲ್ಲಿ ದೇಶದ ಸಿಂಹ ಪಾಲು ಬೆಂಗಳೂರದಿದೆ. ಆ ಕಾರಣದಿಂದನೇ ಇಡೀ ದೇಶದಲ್ಲಿ ಹೈಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಇರುವಂತಹ ನಗರ ಯಾವುದು, ಶ್ರೀಮಂತ ನಗರ ಯಾವುದು ಅಂತಂದ್ರೆ ಬೆಂಗಳೂರಿದೆ. ಇನ್ನು ಇಕನಾಮಿಕ್ ಸರ್ವೆಯಲ್ಲಿ ಮೊನ್ನೆ ತಿಳಿಸಿದ್ರು 2035ನೇ ಇಸ್ವಿಯವರೆಗೆ ಇಡೀ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತಹ ನಗರ ಅಂತಂದ್ರೆ ಬೆಂಗಳೂರು ಅಂತ. ಈ ಐಟಿ ಸರ್ವಿಸಸ್ಗೆ, ಪ್ರಪಂಚದ ಐಟಿ ಸರ್ವಿಸಸ್ ನಲ್ಲಿ 10% ಪಾಲು ಭಾರತದಿರಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಈಗ ದೇಶಕ್ಕಿಟ್ಟಾಗ ಅದರಲ್ಲಿ ಸಿಂಹ ಪಾಲು ಬೆಂಗಳೂರದ್ದಾಗುವಂಥದ್ದಿದೆ. ಇನ್ನೂ ಲಕ್ಷಾಂತರ ಉದ್ಯೋಗಗಳು ಬೆಂಗಳೂರಿನಲ್ಲಿ ಸೃಷ್ಟಿಯಾಗುವಂಥದ್ದಿದೆ. ಜನಕ್ಕೆ ಇದರಲ್ಲಿ ಸಾಕಷ್ಟು ಶ್ರೀಮಂತಿಕೆ ನಮ್ಮ ಬೆಂಗಳೂರಿನಲ್ಲಿ ಈ ಭಾಗದಲ್ಲಿ ಬರುವಂಥದ್ದಿದೆ. ಇನ್ನು ಕಡೆ ಒಂದು ನನಗೆ ನಮ್ಮ ಕ್ಷೇತ್ರದಲ್ಲಿ ನಿಮ್ಹ್ಯಾನ್ಸ್ ಘೋಷಣೆ ಆಗಿದೆ. ಈಗ ಉತ್ತರ ಭಾರತದಲ್ಲಿ ಒಂದು ನಿಮ್ಹ್ಯಾನ್ಸ್ ಮಾಡಬೇಕು ಅಂತ. ಈಗ ನಮ್ಮ ಕ್ಷೇತ್ರದಲ್ಲಿ ವೆಸ್ಟ್ ಬೆಂಗಾಲ್ನಿಂದ, ಬಿಹಾರ, ಉತ್ತರ ಪ್ರದೇಶದಿಂದ ನಿಮ್ಹ್ಯಾನ್ಸ್ಗೆ ಸಾವಿರಾರು ಜನ ಪೇಷಂಟ್ಗಳು ಬರೋದನ್ನ ನಾವು ನೋಡಿದೀವಿ. ಅಲ್ಲೆಲ್ಲೂ ಕೂಡ ವ್ಯವಸ್ಥೆಗಳು ಇಲ್ದಲೇ ಇದ್ದಿದ್ರಿಂದ ಅವ್ರು ಇಲ್ಲಿಗೆ ಬರ್ತಾ ಇದ್ರು. ನಮ್ಮದಲ್ಲಿರುವಂತ ಜನಕ್ಕೆ, ಲೋಕಲ್ ಅಲ್ಲಿರೋ ಜನಕ್ಕೆ ಎಷ್ಟೋ ಸತಿ ಬೆಡ್ ಸಿಗ್ದಲೇ ಇರೋ ರೀತಿ, ನಮ್ಮ ಆಫೀಸ್ ನಲ್ಲಿ ನಾವು ಅದ್ ಬಂದು ಕೇಳೋವಂಥದ್ದು, ವೇಟಿಂಗ್ ಲಿಸ್ಟ್ಗಳು ಇವೆಲ್ಲ ಆಗ್ತಿತ್ತು. ಈಗ ಉತ್ತರ ಭಾರತದಲ್ಲಿ ಒಂದು ನಿಮ್ಹ್ಯಾನ್ಸ್ ಶಿಫ್ಟ್ ಆಯಿತು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತ ನಿಮ್ಹ್ಯಾನ್ಸ್ ನಲ್ಲಿ
ಸ್ಥಳೀಯರಿಗೆ ಮತ್ತಷ್ಟು ವಿಶೇಷವಾಗಿ ಅವಕಾಶ ಆಗುವಂಥದ್ದು ಸಾಧ್ಯ ಆಗುತ್ತೆ. ಒಟ್ಟಿನಲ್ಲಿ ಕೃಷಿಕರಿಂದ ಹಿಡಿದು ಯುವಕರವರೆಗೆ, ರೈತರಿಂದ ಹಿಡಿದು ಮೀನುಗಾರರವರೆಗೆ, ವಿದ್ಯಾರ್ಥಿಗಳಿಂದ ಹಿಡಿದು IT ಪ್ರೊಫೆಷನಲ್ಸ್ನವರೆಗೆ ದೇಶದ ಎಲ್ಲ ಆಯಾಮವನ್ನ ಗಮನಿಸಿ ಭಾರತವನ್ನ ಫ್ಯೂಚರ್ ರೆಡಿ ಅಂಡ್ ಫ್ಯೂಚರ್ ಪ್ರೂಫ್ ಮಾಡುವಂತ ದೃಷ್ಟಿಯಿಂದ ಕೊಟ್ಟಿರುವಂತಹ ಬಜೆಟ್ಗೆ ನರೇಂದ್ರ ಮೋದಿ ಸರ್ಕಾರಕ್ಕೆ, ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಮತ್ತೆ ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾಗಿ ಕರ್ನಾಟಕಕ್ಕೆ ಕೊಟ್ಟಿರುವಂತಹ ಹೈ ಸ್ಪೀಡ್ ರೈಲ್ ಕಾರಿಡಾರ್ಗಳಿಗೆ ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸರಿ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.